ನದಿಯಲ್ಲಿ ಮುಳುಗಿ ಇಬ್ಬರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಪ್ರವಾಸಕ್ಕೆ ತೆರಳಿದ ವಿದ್ಯಾರ್ಥಿಗಳು ದುರಂತ ಮತ್ತೊಬ್ಬ ವಿದ್ಯಾರ್ಥಿ ಸ್ಥಿತಿ ಗಂಭೀರವಾಗಿದೆ. ಮೈಸೂರು ಜಿಲ್ಲೆಯ ತಲಕಾಡಿನ ನಿಸರ್ಗಧಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಚಾರ್ವಿ ರಮ್ಯಾ ಮೃತ ದುರ್ದೈವಿಗಳು ನೀರಿನಲ್ಲಿ ಮುಳುಗಿ ಗಂಭೀರ ಸ್ಥಿತಿಯಲ್ಲಿರುವಂತಹ ಸುಚಿತ್ರಳನ್ನ ಆಸ್ಪತ್ರೆಗೆ ರವಾನೆ ಮಾಡಿರುವಂತಹ ಸ್ಥಳೀಯರು. ಬೆಂಗಳೂರು ಶಾಲೆಯಿಂದ ಪ್ರವಾಸಕ್ಕೆ ತೆರಳಿದಂತಹ 72 ವಿದ್ಯಾರ್ಥಿಗಳು ಈಜಾಡುವಾಗ ಆಯತಪ್ಪಿ ನೀರಿನಲ್ಲಿ ಮುಳುಗ್ಬಿಟ್ಟಿದ್ದಾರೆ. ಈ ವೇಳೆ ನೀರಿನಲ್ಲಿ ಮುಳುಗ್ತಾ ಇದ್ದಂಥ ಓರ್ವ ವಿದ್ಯಾರ್ಥಿಯ ರಕ್ಷಣೆ ಆಗಿದೆ. ಮುಳುಗ್ತಾ ಇದ್ದಂಥ ವಿದ್ಯಾರ್ಥಿಯನ್ನ ಒಬ್ಬಳನ್ನ ರಕ್ಷಣೆ ಮಾಡಿದ್ದಾರೆ. ಆದರೆ ಇಬ್ರು ನೀರಿನಲ್ಲಿ ಮುಳುಗಿ ಪ್ರಾಣವನ್ನ ಬಿಟ್ಟಿದ್ದಾರೆ. ಇಂಥ ಸಮಯದಲ್ಲಿ ಪ್ರವಾಸಕ್ಕೆ ಹೋಗುವಂತಹ ಸಮಯದಲ್ಲಿ ಮೈಯೆಲ್ಲ ಕಣ್ಣಾಗಿದ್ರೂ ಸಹ ಕಣ್ಣಾಗಿರಲೇಬೇಕು. ಅವ್ರ ಜೊತೆ ಹೋದಂಥ ಶಿಕ್ಷಕರಾಗಿರ್ಬೋದು, ಪೋಷಕರಾಗಿರ್ಬೋದು ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕಾಗುತ್ತೆ. ಅಥವಾ ಅವ್ರು ಕಣ್ಣಿಟ್ಟಿದ್ರೂ ಸಹ ಮೋಜು ಮಾಡುವಂಥ ಮನಸ್ಥಿತಿಯಲ್ಲಿ, ನೀರಿನಲ್ಲಿ ಆಟ ಆಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ನೀರಿಗೆ ಇಳಿದು ಇಂಥ ಘಟನೆ ಒಂದು ಸಂಭವಿಸಿರುವಂಥದ್ದು. ಪಾಪ ಪೋಷಕರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇರೋದಿಲ್ಲ. ಯಾಕಾದ್ರೂ ನಮ್ಮ ಮಕ್ಕಳನ್ನ ಪ್ರವಾಸಕ್ಕೆ ಕಳಿಸಿದ್ವು ಅಂಥೇಳಿ ನೊಂದ್ಕೊಳ್ತಾ ಇರ್ತಾರೆ. ಗುರು ನೀನು ಹೇಳು ಗುರು, ನೀ ಈ ಕಡೆ ಸೇರಿ ಸ್ಟೇಟ್ಮೆಂಟ್ ಕೊಡು ಗುರು. ನೀನು ಕೇಳು ಗುರು, ನೀನು ಹೇಳು ಗುರು ಸ್ಟೇಟ್ಮೆಂಟ್ ಏನಾಯ್ತು ಅಂತ. ನಾನು ಏನಂತ ಹೇಳ್ದಿ ಹೇಳು, ಅದನ್ನ ಹೇಳು, ಮಾತಾಡು ಗುರು. ನೀನು ಹೇಳು ಗುರು, ನೀ ಈ ಕಡೆ ಸೇರಿ ಸ್ಟೇಟ್ಮೆಂಟ್ ಕೊಡು ಗುರು. ನೀನು ಕೇಳು ಗುರು, ನೀನು ಹೇಳು ಗುರು ಸ್ಟೇಟ್ಮೆಂಟ್ ಏನಾಯ್ತು ಅಂತ. ನಾನು ಏನಂತ ಹೇಳ್ದಿ ಹೇಳು, ಅದನ್ನ ಹೇಳು. ಇವ್ರಿಗೆ ಹೇಳಿದ್ವಿ ನಾವು, ಹಿಂಗೆ ಆಂಬುಲೆನ್ಸ್ ಫೋನ್ ಮಾಡಿ ಅಂತ ಹೇಳಿದ್ರೆ, ಸರ್ ನೀವೇ ನೋಡ್ಕೊಳ್ರಿ ಅಂತ ನಮ್ಗೆ ಹೇಳಿದ್ರು ಅವರು. ಆ ರೆಸ್ಪಾನ್ಸ್ ಮಾಡಲಿಲ್ಲ. ಅದಕ್ಕೆ ನಾವೇ ಎತ್ಕೊಂಡು ಹೋಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅದ್ರಲ್ಲಿ 2 ಮಗು ಸತ್ತೋಗೈತೆ, 1 ಮಗು ಬದುಕೋಗೈತೆ. ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಯಾರು ಇದು ನೋಡ್ಕೋತಾ ಇಲ್ಲ. ಸುಮ್ಮನೆ ಇಲ್ಲಿ ಕಡ್ಡಿ ಎಲ್ಲ ಹಚ್ಕೊಂಡು ಕುಂತ್ಕೋತಾರ. ಇಲ್ಲಿ ಅಲ್ಲಿ ಮಕ್ಳೆಲ್ಲ ಆಡ್ತಾರ. ಯಾರು ಅಂತ ಯಾರು ಇವಾಗಲೇ ನೋಡ್ರಿ, ಇವಾಗಲೇ ನೋಡ್ರಿ, ಆಟ ಆಡ್ತಾರ. ಇಲ್ಲಿ ಒಬ್ರು ಅವ್ರನ್ನೆಲ್ಲ ಕುಂತ್ಕೊಂಡು ಅವ್ರ ಮೊಬೈಲ್ ನೋಡ್ತಾ ಯಾರು ನೋಡ್ತಾರ? ಅಲ್ಲಿ ಯಾರು ಮಕ್ಳು ಆಡ್ತಿದ್ರೆ ಇವಾಗಲೇ ನೋಡ್ರಿ. ಎಲ್ಲರಿಗೂ ಬಿಟ್ಟವ್ರಿ ಮಕ್ಕಳನ್ನ, ಎಲ್ಲರಿಗೂ ಬಿಟ್ಟವ್ರು ನೋಡ್ರಿ ಮಕ್ಕಳನ್ನ. ನಾಳೆ ಏನಾದ್ರು ಆಗಿ ಸತ್ರೆ ಇವ್ರು ಕೊಡ್ತಾರ ನಮ್ಗೆ ಹಾನಿನ, ಮಕ್ಳು ಹಾನಿನ? ಇವ್ರು ಕೊಡೋಲ್ಲ ಹಾನಿನ. ಇವ್ರು ಸಂಬಳ ತಗೊಂಡಿದ್ರು ಆರಾಮಾಗಿ ಕೆಲಸ ಮಾಡ್ತಾರೆ. ಇವ್ರು ಸಂಬಳ ತಗೊಂಡು ಆರಾಮಾಗಿ ಕೆಲಸ ಮಾಡ್ತಾರೆ. ಇವರು ಜನ ಮಕ್ಳು ಸತ್ತವ್ರು. ಯಾರು ಇದಕ್ಕೆಲ್ಲ ಕಾರಣ?